ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೊಳ್ಳೇಗಾಲ ವಿಶ್ವಕರ್ಮ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮಕ್ಕೆ ಅಂತಿಮ ಪೂರ್ವಭಾವಿ ಸಭೆಯನ್ನು ಡಾಕ್ಟರ್ ಕೇಶವಮೂರ್ತಿ ಅವರ ಹೆಸರಾಂತ ನಾರಾಯಣ ರುದ್ರಯ್ಯ ವೈದ್ಯರ ಅಂತ ಡಾಕ್ಟರ್ ಕೇಶವಮೂರ್ತಿ ಅವರು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಅಂತಿಮ ಸಭೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ರೂಪರೇಷೆಗಳು ಸೇರಿದಂತೆ ಇನ್ನಿತರ ಎಲ್ಲ ಕಾರ್ಯಕ್ರಮದ ಸಿದ್ಧತೆಗಳ ಬಗ್ಗೆ ಮಾತನಾಡಿದರು. ಮತ್ತು ಆ ದಿನ 9ನೇ ತಾರೀಕು ಭಾನುವಾರ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸುಗಮ ಸಂಗೀತದೊಂದಿಗೆ ಕಾರ್ಯಕ್ರಮ ಆರಂಭವಾಗುತ್ತದೆ. ವೇದಿಕೆಯ ಕಾರ್ಯಕ್ರಮ 10 ಗಂಟೆಗೆ ಆರಂಭವಾಗುತ್ತದೆ ಅಂತ ಹೇಳಿದಂಥ ಡಾಕ್ಟರ್ ಕೇಶವಮೂರ್ತಿಯವರು ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ಮತ್ತು ಕಾರ್ಯಕ್ರಮದ ಇನ್ನಿತರ ವ್ಯವಸ್ಥೆಗಳ ಬಗ್ಗೆ ಮುಂಚಿತವಾಗಿ ಎಲ್ಲರಿಗೂ ಕೂಡ ಮಹಿಳೆಯರು, ಮಕ್ಕಳು ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಅಂತಿಮವಾಗಿ ತಮ್ಮ ಮನವರಿಕೆಯನ್ನು ಮತ್ತು ಮನವಿಯನ್ನು ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳು, ಬೆಳ್ಳಿ ಕೆಲಸಗಾರ ಸಂಘದ ಪದಾಧಿಕಾರಿಗಳು ಹಾಗೂ ಮಹಿಳೆಯರು, ಈ ಸಂದರ್ಭದಲ್ಲಿ ಯುವಕರು ಸೇರಿದಂತೆ ಇನ್ನಿತರ ದಾನಿಗಳು ಸೇರಿದಂತೆ ವಿಶ್ವಕರ್ಮ ಸಮಾಜದ ಮುಖಂಡರುಗಳು, ಯುವ ಮುಖಂಡರುಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಮಸ್ಕಾರ. ವಿಶ್ವಕರ್ಮ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈ ತಿಂಗಳ 9ನೇ ತಾರೀಕಿನಂದು ನಮ್ಮ ಕೊಳ್ಳೇಗಾಲದ ರಾಮಮಂದಿರದಲ್ಲಿ ವಿಶೇಷವಾಗಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಳ್ಳೇಗಾಲ ಟೌನ್ ಆ್ಯಂಡ್ ನಮ್ಮ ತಾಲೂಕಿನ ಸುತ್ತಮುತ್ತ ಹೋಬಳಿಯಲ್ಲಿರುವಂತಹ ಎಲ್ಲ ವಿಶ್ವಕರ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು 10 ಮತ್ತು 11ನೇ ತರಗತಿಯಲ್ಲಿ 70% ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಧನ ಮತ್ತು ಅವರಿಗೆ ಪುರಸ್ಕರಿಸಿ ಮತ್ತು ಸನ್ಮಾನಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಅರ್ಹ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬರಬೇಕು, ಇದರ ಪ್ರಯೋಜನ ಪಡ್ಕೋಬೇಕು ಮತ್ತು ನಮ್ಮ ಸಣ್ಣ ಈ ಕಾರ್ಯಕ್ರಮದಲ್ಲಿ ಉತ್ತೇಜಿತರಾಗಿ ಅವರು ಇನ್ನೂ ಮೇಲ್ದರ್ಜೆಗೆ ಹೋಗಬೇಕು ಅಂತ ನಮ್ಮೆಲ್ಲರ ಆಸೆ. ಈ ವಿಷಯವನ್ನು ನೀವು ನಿಮ್ಮ ಸುತ್ತಮುತ್ತ ತಿಳಿಸಿ ನಿಮ್ಮೆಲ್ಲ ಮಕ್ಕಳು ತಗೊಂಬನ್ನಿ ಅಂತ ನಾವು ಈ ಮೂಲಕ ತಮ್ಮಲ್ಲಿ ಕಳಕಳಿಗೆ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಈ ತಿಂಗಳ 9ನೇ ತಾರೀಕಿನಂದು ಕೊಳ್ಳೇಗಾಲದ ರಾಮಮಂದಿರದಲ್ಲಿ ವಿಶ್ವಕರ್ಮ ಸಮಾಜದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಜನರೇಷನ್ ಮಕ್ಕಳು ಮುಂದೆ ಬರಬೇಕು, ಅವರು ಉತ್ತೇಜಿತರಾಗಿ ಬೇರೆ ಬೇರೆ ಫೀಲ್ಡಲ್ಲಿ ಮೇಲೆ ಬರಬೇಕು. ಡಾಕ್ಟ್ರು, ಇಂಜಿನಿಯರ್ಸು, IAS ಆಫೀಸರ್ಸು, KS ಆಫೀಸರ್ಸು, ಲಾಯರ್ಸು ಎಲ್ಲ ಫೀಲ್ಡಲ್ಲೂ ಕೂಡ ಅವ್ರು ಮೇಲೆ ಬರಬೇಕು ಅಂತ ಈ ಕಾರ್ಯಕ್ರಮಕ್ಕೆ ವಿಶೇಷ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿದ್ದೇವೆ. ಬೇರೆ ಬೇರೆ ಫೀಲ್ಡಲ್ಲಿ ಅವರೆಲ್ಲರೂ ಮಹನೀಯರು ಸಾಧನೆ ಮಾಡೋದನ್ನು ಕಲಿತಿದ್ದೀವಿ. ಅದರಲ್ಲೂ ಕೂಡ ಡಾಕ್ಟರ್ ಶಂಕರ್ ಬೆಳ್ಳೂರು ಅಂತ ಮಕ್ಕಳಿಗೆ ಮಾರ್ಗದರ್ಶನ ಕೊಡುವಂತಹ ಹಿರಿಯರು ಕರೆಸ್ತಾ ಇದ್ದೀವಿ. ಅವರು ಇಂಟರ್ನ್ಯಾಷನಲಿ ಫೇಮಸ್ ಮಾರ್ಗದರ್ಶಕರು. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ 7ನೇ ತರಗತಿ ಮೇಲಿರುವಂಥ ಎಲ್ಲ ಮಕ್ಕಳು ಕರ್ಕೊಂಡ್ಬನ್ನಿ. 7, 8, 9, 10 ಈ ಎಲ್ಲ ಮಕ್ಕಳಿಗೆ ಮಾರ್ಗದರ್ಶನ ಕೊಡೋದಕ್ಕೆ, ಉತ್ತೇಜನ ನೀಡೋದಕ್ಕೆ, ಹುಮ್ಮಸ್ ಕೊಡೋದಕ್ಕೆ, ಅವ್ರನ್ನ ಹುರಿದುಂಬಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಎಲ್ಲ ಮಕ್ಕಳನ್ನು ಕರ್ಕೊಂಡ್ಬನ್ನಿ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮ ಹೇಗಿದೆ ಅಂದರೆ ಬೆಳಗ್ಗೆ 9 ಗಂಟೆಗೆ ಸುಗಮ ಸಂಗೀತ ಶುರುವಾಗುತ್ತೆ. ಸುಗಮ ಸಂಗೀತ ಆದಮೇಲೆ ಒಂದು ಭರತನಾಟ್ಯ ಇದೆ. ಭರತನಾಟ್ಯ ಆದಮೇಲೆ ವೇದಿಕೆ ಕಾರ್ಯಕ್ರಮ 10 ಗಂಟೆಗೆ ಶುರುವಾಗುತ್ತೆ. 10 ಗಂಟೆಗೆ ಶುರುವಾದಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳು ತಮ್ಮ ಭಾಷಣ ಮುಗಿಸಿದ ಮೇಲೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಅದಾದಮೇಲೆ ಕಾರ್ಯಕ್ರಮವು ಎಲ್ಲರಿಗೂ ಕೂಡ ಒಂದು ಲಘು ಉಪಹಾರದ ಕೊಡುವ ಮುಖಾಂತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.